ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಶೋ 2 ಪವರ್ n ವಿಲ್ ಬಿ ಗ್ರೇಟರ್ ದೆನ್ n ಸ್ಕ್ವೇರ್ ಫಾರ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ವೇರ್ n ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದೆನ್ 4. ಸೊ ಇದು ಕಂಡೀಷನ್. ಸೊ ಈ ಕಂಡೀಷನ್ ಪ್ರಕಾರನೇ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇದುವರೆಗೂ ಸಾಲ್ವ್ ಮಾಡಿರುವಂತಹ ಪ್ರಾಬ್ಲಮ್ಗಳಲ್ಲಿ ನಾವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಮೊದಲನೇ ಸ್ಟೆಪ್ ಅಲ್ಲಿ n ಜಾಗಕ್ಕೆ ನಾವು 1 ಅನ್ನ ರಿಪ್ಲೇಸ್ ಮಾಡಿ ನೋಡ್ತಾ ಇದ್ವಿ. ಎರಡನೇ ಸ್ಟೆಪ್ ಅಲ್ಲಿ n ಜಾಗಕ್ಕೆ k, ನೆಕ್ಸ್ಟ್ ಮೂರನೇ ಸ್ಟೆಪ್ ಅಲ್ಲಿ n ಜಾಗಕ್ಕೆ k+1 ಅನ್ನ ರಿಪ್ಲೇಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕಂಡೀಷನ್ ಏನಂತ ಕೊಟ್ಟಿದ್ದಾರೆ, n ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ 4. ಸೊ n ವ್ಯಾಲ್ಯೂ ಗ್ರೇಟರ್ ದೆನ್ 4 ಇರಲೇಬೇಕು ಅಂತ ಕಂಡೀಷನ್ ಅನ್ನ ಕೊಟ್ಟಿದ್ದಾರೆ. ಸೊ n ಗ್ರೇಟರ್ ದೆನ್ 4 ಅಂತ ಅಂದ್ರೆ ಒಂದು ಜಾಸ್ತಿ ಇರೋದು ಯಾವುದು, 5. ಸೊ 5 is greater than 4 ಅಲ್ವಾ. ಸೊ 5 ಅನ್ನ ಹಾಕಿ ನೋಡೋಣ. ಸೊ ಈಗ n ಜಾಗಕ್ಕೆ ಮೊದಲನೇ ಸ್ಟೆಪ್ ಅಲ್ಲಿ 1 ಅಂತ ಹಾಕ್ತಿದ್ವಲ್ವಾ, ಸೊ ಆ ಜಾಗಕ್ಕೆ 5 ಅನ್ನ ಹಾಕಿ ನೋಡ್ತೀವಿ ಅಷ್ಟೇ. ಇನ್ನ ಉಳಿದಿರೋದೆಲ್ಲ ಸೇಮ್. ಸೊ ಸೊಲ್ಯೂಷನ್ p of n will be equal to 2 power n greater than n square. ಸರಿನಾ. ಸೊ ಕೊಟ್ಟಿರುವಂತಹ ಕ್ವಶನ್ ಅನ್ನ ನಾನು p of n ಅಂತ ತಗೊಂಡಿದ್ದೀನಿ. ಸೊ ಈಗ n ಜಾಗಕ್ಕೆ ನಾವು 1 ಅನ್ನ ಹಾಕ್ತಾ ಇದ್ವಿ ಉಳಿದಿದ್ದಂತ ಕ್ವಶನ್ ಗಳಲ್ಲಿ. ಬಟ್ ಇಲ್ಲಿ ಕಂಡೀಷನ್ n ಗ್ರೇಟರ್ ದೆನ್ 4 ಅಂತಾನೆ ಕೊಟ್ಟಿರೋದ್ರಿಂದ ನಾವು ಗ್ರೇಟರ್ ದೆನ್ 4 ವ್ಯಾಲ್ಯೂನ ಯಾವ್ದಾದ್ರೂ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನಾನು 5 ಅನ್ನ ಹಾಕ್ತೀನಿ. ನಾವು n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5. ಸರಿನಾ. ಸೊ ಇವಾಗ n ಜಾಗಕ್ಕೆ 5 ಅನ್ನ ಹಾಕಿದ್ರೆ ಏನಾಗುತ್ತೆ, p ಆಫ್ 5 ವಿಲ್ ಬಿ ಈಕ್ವಲ್ ಟು 2 ಪವರ್ 5 ಗ್ರೇಟರ್ ದೆನ್ 5 ಪವರ್ 2. ಸರಿನಾ. ಸೊ ಎಲ್ಲೆಲ್ಲಿ n ಇತ್ತು ಆ ಜಾಗಗಳಲ್ಲೆಲ್ಲ 5 ಅನ್ನ ಹಾಕಿದ್ದೀನಿ. ಸೊ ಇವಾಗ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ. 2 ಪವರ್ 5 ವ್ಯಾಲ್ಯೂ ಎಷ್ಟಾಗುತ್ತೆ, 32 ಈಸ್ ಗ್ರೇಟರ್ ದೆನ್ 5 ಸ್ಕ್ವೇರ್. ಸೊ 5 ಸ್ಕ್ವೇರ್ ವ್ಯಾಲ್ಯೂ ಈಸ್ 25. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಎಸ್. ಸೊ ನೀವೇನಂತ ಕನ್ಕ್ಲೂಡ್ ಮಾಡ್ಬೋದು, ದೇರ್ ಫಾರ್ p ಆಫ್ 5 ಈಸ್ ಟ್ರೂ. ಈಗ ನೆಕ್ಸ್ಟ್ ಎರಡನೇ ಸ್ಟೆಪ್ ಹೋಗೋಣ. ನಾವು n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು k. ಸೊ ಇವಾಗ ಎರಡನೇ ಸ್ಟೆಪ್ ಸೇಮ್. ಸೊ ಫಸ್ಟ್ ಸ್ಟೆಪ್ ಮಾತ್ರ ಕಂಡೀಷನ್ ಪ್ರಕಾರ ಹಾಕಿದೀವಿ, ಎರಡನೇ ಸ್ಟೆಪ್ k ಅನ್ನ ರಿಪ್ಲೇಸ್ ಮಾಡ್ತೀವಿ. ಸೊ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಎಲ್ಲೆಲ್ಲಿ n ಇದೆ ಅಲ್ಲೆಲ್ಲ k ಅನ್ನ ರಿಪ್ಲೇಸ್ ಮಾಡಿ. p ಆಫ್ k ವಿಲ್ ಬಿ ಈಕ್ವಲ್ ಟು 2 ಪವರ್ k ಗ್ರೇಟರ್ ದೆನ್ k ಸ್ಕ್ವೇರ್. ಸರಿನಾ. ಸೊ ಇವಾಗ ಮೂರನೇ ಸ್ಟೆಪ್ ಹೋಗೋಣ. ನಾವು ಲೆಟ್ಸ್ ಪ್ರೂವ್ p ಆಫ್ k plus 1 is true. ಸರಿನಾ. ಸೊ p ಆಫ್ k plus 1 is true ಅಂತ ನಾನು ಪ್ರೂವ್ ಮಾಡಬೇಕು. ಸೊ ಈಗ p ಆಫ್ k plus 1 ಅಂತ ಅಂದ್ರೆ n ಜಾಗಕ್ಕೆ k plus 1 ಬರುತ್ತೆ. ಸೊ ಈ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಪ್ರೂವ್ ಮಾಡಬೇಕಾಗಿರುವಂತದ್ದು. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರೂ 1 + 2 + 3 + ಈ ರೀತಿ ಇದ್ದಿದ್ರೆ ನಾನು ಈಸಿಯಾಗಿ ಸಾಲ್ವ್ ಮಾಡಬಹುದಿತ್ತು. ಬಟ್ ಇಲ್ಲಿ ಎರಡು ಕೂಡ ಕಾನ್ಸ್ಟೆಂಟ್ಸ್ ತರ ಇದಾವೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನೋಡಿ ನಾನು ಏನ್ ಪ್ರೂವ್ ಮಾಡ್ಬೇಕಾಗಿರೋದು, 2 ಪವರ್ n ಜಾಗಕ್ಕೆ k plus 1 ಬರ್ಬೇಕು ಅಲ್ವಾ. ಸೊ ನಾನು ಪ್ರೂವ್ ಮಾಡ್ತಾ ಇರೋದನ್ನ ಈ ಕಡೆ ಬರ್ಕೊಂತೀನಿ ನೋಡಿ. 2 ಪವರ್ k plus 1 ಬರೆಸಬೇಕು ಎಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಂತ ಬರೆಸಬೇಕು, ನಾನು k plus 1 ಹೋಲ್ ಸ್ಕ್ವೇರ್ ಅನ್ನ ಬರೆಸಬೇಕು. ಸರಿನಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಏನ್ ಬರೆಸಬೇಕು, 2 ಪವರ್ k plus 1 ಬರೆಸಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು k plus 1 ಹೋಲ್ ಸ್ಕ್ವೇರ್ ಬರೆಸಬೇಕು. ಈಗ ನೋಡಿ, ಫಸ್ಟ್ ಏನು k ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 2 ಪವರ್ k ಗ್ರೇಟರ್ ದೆನ್ k ಸ್ಕ್ವೇರ್. ಸೊ ಇವಾಗ 2 ಪವರ್ k ಇದೆ. ಫಸ್ಟ್ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಏನು ಬರೆಸಬೇಕಾಗಿರೋದು, 2 ಪವರ್ k plus 1 ಅನ್ನ. ಸೊ ಈ 2 ಪವರ್ k plus 1 ಅನ್ನ ನಾನು 2 ಪವರ್ k ಇಂಟು 2 ಪವರ್ 1 ಅಂತ ಬರೀಬೋದಾ. ಇಲ್ಲಿ ಇವೆರಡು ಕೂಡ ಸೇಮ್ ಆಗಿರೋದ್ರಿಂದ ಅವುಗಳ ಪವರ್ ಅನ್ನ ಆಡ್ ಮಾಡಬಹುದು. ಸೊ k plus 1 ಅಂತ. ಸೊ ಅದನ್ನ ಬಿಡಿಯಾಗಿ ಬರೋದ್ರೆ ಏನಾಗುತ್ತೆ, 2 ಪವರ್ k ಇಂಟು 2 ಪವರ್ 1 ಆಗುತ್ತೆ. ಸೊ 2 ಪವರ್ 1 ಅಂದ್ರೇನೇನು, 2 ಅಂದ್ರೇನೇನು, ಸೇಮ್ ಅಲ್ವಾ. ಸೊ ಇದನ್ನ ನಾನು 2 ಇಂಟು 2 ಪವರ್ k ಅಂತ ಬರೀಬೋದಾ. ಎಸ್. ಸೊ ಇಲ್ಲಿ ನನಗೆ 2 ಪವರ್ k ಇದೆ. ನಾನೇನಾದ್ರೂ 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 2k ಗೆ ನನಗೆ 2 ಪವರ್ k plus 1 ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಸರಿನಾ. ಸೊ ಇವಾಗ 2 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 2 ಪವರ್ k 2 ಇಂಟು k ಸ್ಕ್ವೇರ್ ಅಂತ. ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 ಇಂಟು 2 ಪವರ್ k ಅನ್ನ ಯಾವ ರೀತಿ ಬರೀಬಹುದು, ನಾನು 2 ಪವರ್ k plus 1 ಅಂತ ಬರೀಬಹುದಾ. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ಟ್ ಆಯ್ತು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಹೋಗೋಣ. 2 ಇಂಟು k ಸ್ಕ್ವೇರ್ ಅಂತ ಇದೆ. ಸೊ ನಾನು ಯಾವ ರೀತಿ ಬರೀಬಹುದು, k ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್ ಅಂತ ಬರೀಬಹುದಾ. ಸೊ k ಸ್ಕ್ವೇರ್ ಪ್ಲಸ್ k ಸ್ಕ್ವೇರ್ ಏನಾಗುತ್ತೆ, 2k ಸ್ಕ್ವೇರ್ ಆಗುತ್ತೆ. ಈಗ ನನ್ನ ಕೆಲಸ ಏನು ಅಂತಂದ್ರೆ ಈ k ಸ್ಕ್ವೇರ್ ಪ್ಲಸ್ 2
ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಇದೆಯಲ್ಲ, ಇದನ್ನ ನಾನು ಕೆ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡಬೇಕು. ಕೆ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅನ್ನ ನಾನು ಯಾವ ರೀತಿ ಬರೀಬಹುದು ನೋಡಿ, ಯಾವ ಫಾರ್ಮೆಟ್ ಅಲ್ಲಿ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆಯಾ. ಸೊ ಯಾವ ರೀತಿ ಬರೀತೀವಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತೀವಲ್ವಾ. ಸೊ ಅದೇ ರೀತಿ ಇದನ್ನ ಬರೆಯೋಣ. ಕೆ ಸ್ಕ್ವೇರ್ ಎ ಜಾಗದಲ್ಲಿ ಕೆ ಇದೆ, ಸೊ ಕೆ ಸ್ಕ್ವೇರ್ ಪ್ಲಸ್ 2 ಇಂಟು ಕೆ ಇಂಟು 1 ಪ್ಲಸ್ ಬಿ ಜಾಗದಲ್ಲಿ ಏನಿದೆ, ಸೊ 1, ಸೊ 1 ಸ್ಕ್ವೇರ್ ಅಂತ ಬರೀಬಹುದು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ರಿ, ಏನಾಗುತ್ತೆ ಕೆ ಸ್ಕ್ವೇರ್ ಪ್ಲಸ್ 2k ಪ್ಲಸ್ 1 ಆಯ್ತು. ಸೊ ಈಗ ನನಗೆ ಕೆ ಸ್ಕ್ವೇರ್ ಇದೆ, ಅದ್ರ ಜೊತೆ ಇನ್ನೊಂದು ಕೆ ಸ್ಕ್ವೇರ್ ಇದೆ. ನನಗೆ ಬೇಕಾಗಿರೋದೇನು 2k ಪ್ಲಸ್ 1 ಅಂತ ಬಂತು ಅಂತಂದ್ರೆ ನಾನು ಇದರ ಅಷ್ಟರದ್ದು ಬದಲು ನಾನು k ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನೋಡಿ ಇಲ್ಲಿ ಒಂದು ಟಾಪಿಕ್ ಬರುತ್ತೆ, ಏನು ಅಂತಂದ್ರೆ ನಾವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನ ಯೂಸ್ ಮಾಡಬೇಕಾದ್ರೆ ಯಾವ್ದಾದ್ರು ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ, ಅದನ್ನ ಅದಕ್ಕಿಂತ ಕಡಿಮೆ ಇರುವಂತ ವ್ಯಾಲ್ಯೂ ಜೊತೆ ನಾವು ರೀಪ್ಲೇಸ್ ಮಾಡಬಹುದು. ಏನು, ಯಾವ್ದಾದ್ರು ವ್ಯಾಲ್ಯೂ ಇದೆ ಅಂತಂದ್ರೆ ಅದಕ್ಕಿಂತ ಕಡಿಮೆ ಇರುವಂತ ವ್ಯಾಲ್ಯೂ ಜೊತೆ ನಾನು ರೀಪ್ಲೇಸ್ ಮಾಡಬಹುದು. ಈಗ ನನಗೆ ಇಲ್ಲಿ ಎಕ್ಸ್ಟ್ರಾ ಇರೋದೇನು ಕೆ ಸ್ಕ್ವೇರ್ ಇದೆ, ಸೊ ಕೆ ಸ್ಕ್ವೇರ್. ನೆಕ್ಸ್ಟ್ 2k ಪ್ಲಸ್ 1 ಅನ್ನ ನಾನು ಬರ್ಸ್ಬೇಕಾಗಿರೋದು, ಸೊ 2k ಪ್ಲಸ್ 1. ಸೊ ಇವಾಗ ಯಾವ್ದಾದ್ರು ವ್ಯಾಲ್ಯೂನ ಹಾಕಿ ಚೆಕ್ ಮಾಡೋಣ. ಏನಾದ್ರೂ ಕೂಡ ಈ 2k ಪ್ಲಸ್ 1 ಕೆ ಸ್ಕ್ವೇರ್ ಗಿನ್ನ ಕಡಿಮೆ ಇತ್ತು ಅಂತಂದ್ರೆ ನಾನು ಕೆ ಸ್ಕ್ವೇರ್ ಜಾಗಕ್ಕೆ 2k ಪ್ಲಸ್ 1 ಅನ್ನ ರೀಪ್ಲೇಸ್ ಮಾಡಬಹುದು. ಯಾಕೆ, ಏನಾದ್ರೂ ಕೂಡ ಒಂದು ವ್ಯಾಲ್ಯೂಗಿನ್ನ ಕಡಿಮೆ ಏನಾದ್ರೂ ಕೂಡ ನಾನು ರೀಪ್ಲೇಸ್ ಮಾಡಬೇಕು ಅಂತಂದ್ರೆ ಆ ವ್ಯಾಲ್ಯೂಗಿನ್ನ ಕಡಿಮೆ ಇರುವಂತ ವ್ಯಾಲ್ಯೂ ಅನ್ನ ನಾನು ರೀಪ್ಲೇಸ್ ಮಾಡಬಹುದು. ಸೊ ಈಗ ಟರ್ಮ್ ಏನ್ ಹೇಳ್ತಾ ಇರೋದು, n ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದೆನ್ 4 ಅಂತಂದ್ರೆ ವ್ಯಾಲ್ಯೂ ಜಾಸ್ತಿ ಇರಬೇಕು 4 ಗಿನ್ನ. ಸೊ ಇವಾಗ 5 ಅನ್ನ ಹಾಕಿದೆ ಅಂದ್ಕೊಳ್ಳಿ, 5 ಸ್ಕ್ವೇರ್, ಸೊ 5 ಸ್ಕ್ವೇರ್ ವ್ಯಾಲ್ಯೂ ಇಸ್ 25. ಸೊ ಇಲ್ಲಿ 5 ಅನ್ನ ಹಾಕಿದ್ರೆ 2 ಇಂಟು 5 ಪ್ಲಸ್ 1, 5 2 10, 11 ಆಯ್ತು. ಸೊ 25 ಇಸ್ ಗ್ರೇಟರ್ ದೆನ್ 11. ಎಸ್. ಸೊ ನಾವೇನ್ ಮಾಡ್ಬೋದು, ದೊಡ್ಡ ಟರ್ಮ್ ಇದೆ ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಇರುವಂತ ಟರ್ಮ್ ಅನ್ನ ರೀಪ್ಲೇಸ್ ಮಾಡಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, 2k ಪ್ಲಸ್ 1 ಅದೇ ರೀತಿ ಉಳ್ಕೊಳುತ್ತೆ, ಗ್ರೇಟರ್ ದೆನ್ ಕೆ ಸ್ಕ್ವೇರ್ ಅದೇ ರೀತಿ ಉಳ್ಕೊಳುತ್ತೆ, ಪ್ಲಸ್ ಕೆ ಸ್ಕ್ವೇರ್ ಜಾಗಕ್ಕೆ ಏನ್ ಮಾಡ್ತೀನಿ 2k ಪ್ಲಸ್ 1 ಅನ್ನ ರೀಪ್ಲೇಸ್ ಮಾಡ್ತೀನಿ. ಸೊ ಈಗ ಏನಾಯ್ತು, ಕೆ ಸ್ಕ್ವೇರ್ ಪ್ಲಸ್ 2k ಪ್ಲಸ್ 1. ಸೊ ಇದನ್ನ ನಾನು ಹೋಲ್ ಯಾವ ರೀತಿ ಬರೀಬಹುದು, k ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ 2 ಪವರ್ k ಪ್ಲಸ್ 1 ಈಸ್ ಗ್ರೇಟರ್ ದೆನ್ k ಪ್ಲಸ್ 1 ಹೋಲ್ ಸ್ಕ್ವೇರ್. ಸರಿನಾ? ಸೊ ಇವಾಗ ಪ್ರೂವ್ ಮಾಡಿದ್ವಾ? ಎಸ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇದೆಲ್ಲ ನಿಮಗೆ ರಫ್ ಅಷ್ಟೇ. ಸೊ ಇಷ್ಟು ಮಾತ್ರ ನಿಮಗೆ ಫೈನಲ್ ಆನ್ಸರ್ ಇಲ್ಲಿಂದ ಇಲ್ಲಿವರೆಗೂ. ಫಸ್ಟ್ ಏನ್ ಮಾಡಿದ್ವಿ, ಕಂಡೀಷನ್ ಪ್ರಕಾರ n ಗ್ರೇಟರ್ ದೆನ್ 4 ಅಂತ ಕೊಟ್ಟಿದ್ರು. ಸೊ 5 ಅನ್ನ ಹಾಕಿ ನೋಡಿದ್ವಿ, ಕಂಡೀಷನ್ ಪ್ರೂವ್ ಆಯ್ತು. ಸೊ ನೆಕ್ಸ್ಟ್ k ಅನ್ನ ರಿಪ್ಲೇಸ್ ಮಾಡಿದ್ವಿ, ನೆಕ್ಸ್ಟ್ k ಪ್ಲಸ್ 1 ಅಂತ ಪ್ರೂವ್ ಮಾಡಬೇಕಿತ್ತು. ಸೊ ಇಲ್ಲಿ ಕಾನ್ಸ್ಟೆಂಟ್ ಗಳು ಜಾಸ್ತಿ ಇದ್ದಿದ್ರಿಂದ ಈ ಮೆಥಡ್ಗೆ ಹೋದ್ವಿ. ಸೊ 2k ಪ್ಲಸ್ 1 ಅನ್ನ ನಾನು ಬರ್ಸ್ಬೇಕಿತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಯಾಕಂತಂದ್ರೆ n ಜಾಗಕ್ಕೆ k ಪ್ಲಸ್ 1 ಬರಬೇಕು ಲಾಸ್ಟ್ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ k ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ಸ್ಬೇಕಿತ್ತು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಯಾಕಂದ್ರೆ n ಜಾಗಕ್ಕೆ k ಪ್ಲಸ್ 1 ಬರಬೇಕು. ಸೊ ಅವೆರಡನ್ನೂ ಇಟ್ಕೊಂಡು ಎಕ್ಸ್ಪೆನ್ಷನ್ ಅನ್ನ ನಾನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ಸೊ ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನೋಡಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.